ನಮಸ್ತೆ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ ಕಿರಣ್. ವಿಜಯಪುರದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಂಭ್ರಮ. ನಿನ್ನೆ ಕೇಂದ್ರ ಸರ್ಕಾರ ಮಧ್ಯಂತರ ಬಜೆಟ್ ಘೋಷಿಸಿದ ಹಿನ್ನೆಲೆ ಇಂದು ವಿಜಯಪುರ ನಗರದ ಸಿದ್ದೇಶ್ವರ ಗುಡಿಯ ಮುಂದೆ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜೈಕಾರ ಹಾಕಿ ಸಿಹಿ ಹಂಚುವ ಮೂಲಕ ಸಂಭ್ರಮಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಜುಗೌಡ್ ಪಾಟೀಲ್ರು, ವಿಜಯಪುರ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಕೌಟಗಿ, ರಾಜ್ಯ ಉಪಾಧ್ಯಕ್ಷ ಚಿದಾನಂದ ಚಲವಾದಿ ಹಾಗೂ ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷ ಮಲ್ಲಮ್ಮ ರಾಜಶೇಖರ್ ಜೋಗೂರ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರು ರೈತ ಪರ, ದೀನ ದಲಿತರ ಪರ, ಮಹಿಳೆಯರ ಪರ, ಕಾರ್ಮಿಕರ ಪರ ಇತಿಹಾಸದಲ್ಲಿ ಪಕ್ಷದ ಆದೇಶದಂತೆ ಇವತ್ತು ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರು ಹಿರಿಯರಾಗಿರ್ತಕ್ಕಂಥ ಚಂದ್ರಶೇಖರ ಕೌಟಿಯವರೇ, ವಿಧಾನ ಪರಿಷತ್ ಸದಸ್ಯರು ಆತ್ಮೀಯರಾಗಿರ್ತಕ್ಕಂಥ ಇನ್ನೇ ದಿನ ಇಡೀ ದೇಶವೇ ಮೆಚ್ಚತಕ್ಕಂಥದ್ದು ಶ್ರೀಸಾಮಾನ್ಯನಿಂದ ಶ್ರೀಮಂತರವರೆಗೆ ಪ್ರತಿಯೊಬ್ಬರಿಗೂ ಅವರ ಜೀವನದ ಭದ್ರತೆಯನ್ನು ಕೊಡ್ತಕ್ಕಂಥ ಬಜೆಟ್ ನಾವು ಅಪರೂಪವಾಗಿರ್ತಕ್ಕಂಥ ಬಜೆಟ್ ಅನ್ನು ಕಾಣ್ತಾ ಇದೆ. ಈ ರಾಜ್ಯದ ಆರ್ಥಿಕ ದುರ್ವ್ಯವಸ್ಥೆ ಅದು ಕೂಡ ಕಾಂಗ್ರೆಸ್ಸಿಗೆ ಕೊಡುಗೆ. ಕಳೆದ 4 ವರ್ಷಗಳಲ್ಲಿ ಇಡೀ ದೇಶದ ಅರ್ಥವ್ಯವಸ್ಥೆಗೆ ಒಂದು ಕಾಯಕಲ್ಪವನ್ನು ಕೊಡುವಂಥ ಕೆಲಸ ಇಡೀ ಜಗತ್ತೇ ಹೆಮ್ಮೆ ಪಡುವಂಥ ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಆಗಿದೆ ಅನ್ನುವಂಥದ್ದನ್ನು ಮೊದಲು ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ಕೊಳ್ಬೇಕು. ಇವತ್ತು ದೇಶದಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥ ಇಷ್ಟು ದಿವಸ ಅನೇಕ ಸರ್ಕಾರಗಳು, ಭಾಜಪ ಸರ್ಕಾರ ಬಿಟ್ಟು ಅನೇಕ ಸರ್ಕಾರಗಳ ಬಜೆಟ್ ಮಾಡಬೇಕಾಗಿತ್ತಂದ್ರೆ ನಮ್ಮ ಆರ್ಥಿಕ ತಜ್ಞರು ಕೂಡಿ ಬಜೆಟ್ ಮಾಡ್ತಿರಲಿಲ್ಲ. ಬೇರೆ ದೇಶದವರು ನಮ್ಮ ಭಾರತೀಯ ಬಜೆಟನ್ನು ತಯಾರು ಮಾಡುವಂಥ ಪದ್ಧತಿ ಕಾಂಗ್ರೆಸ್ಸರ ಕಾಲದಲ್ಲಿತ್ತು. ಮೊಟ್ಟ ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಬಂದ ಬಳಿಕ ಇವತ್ತು ನಮ್ಮ ದೇಶದ ಬಜೆಟನ್ನು ನಮ್ಮ ಆರ್ಥಿಕ ತಜ್ಞರು ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಮತ್ತು ಎಲ್ಲ ಜಾತಿ ಜನಾಂಗದ ಜನಪರವಾಗಿರ್ತಕ್ಕಂಥ ಬಜೆಟನ್ನು ಇಷ್ಟು ದಿವಸವರೆಗೆ ಸರ್ಕಾರ ಬಂದು ಇಷ್ಟು ಆದ ಬಳಿಕ ಕೂಡ ಸೈನಿಕರಿಗೆ ವಿಶೇಷವಾದಂಥ ಶಸ್ತ್ರಾಸ್ತ್ರಗಳನ್ನು ಕೊಡ್ತಕ್ಕಂಥ ಅನೇಕ ಒಳ್ಳೆಯ ಶಸ್ತ್ರಾಸ್ತ್ರಗಳನ್ನು ಮಾಡ್ತಿರ್ತಕ್ಕಂಥ ವ್ಯವಸ್ಥೆ ಇರಲಿಲ್ಲ. ನರೇಂದ್ರ ಮೋದಿಯವರು ಬಂದ ನಂತರ ಈ ದೇಶದ ಸೈನಿಕರಿಗೆ ಅತ್ಯುನ್ನತವಾದಂಥ ಶಸ್ತ್ರಾಸ್ತ್ರ ಕೊಡುವ ಬಗ್ಗೆ ನಿರ್ಧಾರ ತೆಗೆದುಕೊಂಡದ ಮತ್ತು ರೈತರಿಗೆ ಅವರಿಗೆ ಒಳ್ಳೆಯದಾಗಬೇಕು, ಈ ದೇಶದ ಬೆನ್ನೆಲುಬು ರೈತ, ಅವರಿಗೆ ಒಳ್ಳೆಯದಾಗಬೇಕು ಅನ್ನುವಂಥ ದೃಷ್ಟಿಯಿಂದ 6,000 ಮಾಡಿದ್ದಿರ್ಬೋದು. ಕಟ್ಟಡ ಕಾರ್ಮಿಕರಿಗೆ ಗೌರವಧನ ಕೊಡುವಂಥದ್ದಿರ್ಬೋದು. ಇವತ್ತು ದೇಶದ ಬಹುತೇಕ ಎಲ್ಲ ಜನಾಂಗದ ಜನರಿಗೆ ಕೊಡ್ತಕ್ಕಂಥ ಬಜೆಟ್ಟು ಇದಾಗಿದ್ದರಿಂದ ಭಾರತೀಯ ಜನತಾ ಪಾರ್ಟಿ ಜಿಲ್ಲಾ ಘಟಕ ಭಾರತೀಯ ಜನತಾ ಪಾರ್ಟಿಯ ಹಿತೈಷಿಗಳು ಸಾರ್ವಜನಿಕರಿಗೂ ಅಭಿನಂದನೆಯನ್ನು ನರೇಂದ್ರ ಮೋದಿ ಸರ್ಕಾರಕ್ಕೆ ಸಲ್ಲಿಸ್ತದಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಚಂದ್ರಶೇಖರ್ ಕೌಟಗಿ, ಬಿಜಾಪುರ ಜಿಲ್ಲಾಧ್ಯಕ್ಷ. ನಿನ್ನೆಯ ದಿವಸ ನಮ್ಮ ದೇಶದ ಈ ಸರ್ಕಾರದ ಕೊನೆಯ ವರ್ಷದ ಬಜೆಟನ್ನು ಏನು ಮಂಡನೆ ಮಾಡಿದರು, ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ನಾವು ನೋಡಿರಲಿಲ್ಲ. ಯಾಕಂತಂದ್ರೆ ರೈತರಿಗೆ ಕೊಟ್ಟಂಥ ಒಂದು ಏನು ಪ್ರತಿ ವರ್ಷ 4 ತಿಂಗಳಿಗೆ ಒಂದು ಸಲ ಅಂಥೇಳಿ 2,000 ರೂಪಾಯಿಯನ್ನು ರೈತರಿಗೆ ಕೊಡುಗೆಯನ್ನು ನೀಡಿದ್ದಾರೆ. ಭಾಳ ಉಪಯೋಗ ಆಗ್ತದೆ ನಮ್ಮ ಜನಕ್ಕೆ. ಯಾಕಂತಂದ್ರೆ ಬಿತ್ತನೆ ಸಂದರ್ಭದಲ್ಲಿ ಒಂದು 2-3 ಸಾವಿರ ರೂಪಾಯಿ ನಮಗೇನಾದರೂ ನಮ್ಮ ಜೇಬಲ್ಲಿ ನಮ್ಮ ಕಿಸೆಯಲ್ಲಿ ಇದ್ದರೆ ಅವಾಗಿನ ಆ ಒಂದು ಕಾರ್ಯ ಬಿತ್ತನೆ ಕೆಲಸವನ್ನು ನಾವು ಮಾಡ್ಬೋದು. ಎಲ್ಲ ರೈತರು ಬಿತ್ತುವ ಸಂದರ್ಭದಲ್ಲಿ ಅವ್ರ ಹತ್ರ ಹೆಚ್ಚು ಕಡಿಮೆ ದುಡ್ಡು ಇರೋಂಗಿಲ್ಲ. ಅಂಥ ಸಂದರ್ಭದಲ್ಲಿ ಇವರು ಏನು ಘೋಷಣೆ ಮಾಡಿದ್ದಾರೆ 2,000 ರೂಪಾಯಿ ಪ್ರತಿ 4 ತಿಂಗಳಿಗೆ 2,000 ರೂಪಾಯಿಯನ್ನು, ಒಂದು ವರ್ಷಕ್ಕೆ 6,000 ರೂಪಾಯಿಯನ್ನು ರೈತರಿಗೆ ಏನು ಘೋಷಣೆ ಮಾಡಿದ್ದಾರೆ. ಭಾಳ ಹೆಮ್ಮೆಯ ವಿಷಯ ಅಂತ ಹೇಳಿ ನಾನು ಬಯಸ್ತಾ ಇದ್ದೀನಿ. ಇವತ್ತಿನ ದಿವಸ ಏನು ಜನಸಾಮಾನ್ಯರಿಗೆ, ಏನು ಮಧ್ಯಮ ವರ್ಗದವರು ನಮ್ಮಂಥವ್ರು, ಅವ್ರಿಗೇನು 5 ಲಕ್ಷ ರೂಪಾಯಿ ತನಕ ಟ್ಯಾಕ್ಸ್ ಇಲ್ಲ ಅಂಥೇಳಿ ಏನು ಘೋಷಣೆ ಮಾಡಿದ್ದಾರಲ್ಲ, ಭಾಳ ಹೆಮ್ಮೆಯ ವಿಷಯ. ನಾವೆಲ್ಲರೂ ನಮ್ಮ ದೇಶದಲ್ಲಿ ಇರುವಂಥವ್ರು ಎಲ್ಲರೂ ಶ್ರೀಮಂತರಲ್ಲ, ನಾವು ಮಧ್ಯಮ ವರ್ಗದವರು.
ಕೆಳ ಹಂತದಲ್ಲಿ ಇದ್ದವರು ಈ ಥರನಾಗಿ ಏನು ಬಜೆಟ್ ಮಂಡನೆ ಮಾಡಿದ್ದಾರೆ ನಮ್ಮ ದೇಶಕ್ಕೆ ಒಳ್ಳೆಯ ಕೊಡುಗೆ ಅಂಥೇಳಿ ನಾನು ಹೇಳಕ್ಕೆ ಬಯಸ್ತೀನಿ. ನಾನು ಚಿದಾನಂದ್ ಚಲವಾದಿ, BJP SC ಮೋರ್ಚಾ ರಾಜ್ಯ ಉಪಾಧ್ಯಕ್ಷ. ಮಹಿಳಾ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದಂಥ ಮಲ್ಲಮ್ಮ ರಾಜಶೇಖರ್ ಜುಗೂರ್ ಅವರು ಮಾತನಾಡೋದು. ಈಗ ಬಜೆಟ್ ನಮ್ಮ ನರೇಂದ್ರ ಮೋದಿ ಅವರು ಬಜೆಟ್ ಕೊಟ್ಟಿದ್ದು, ಮಹಿಳೆಯರಿಗಾಗಿ ಬಜೆಟ್ ಕೊಟ್ಟಿದ್ದು ನಮ್ಗೆ ಭಾಳ ಸಂತೋಷ ತಂದಿದೆ. ನಮ್ಮ ಸೋನಿಯಾ ಮೇಡಮ್ ಅವರು ಎಂದೂ ಬಜೆಟ್ ಮಾಡಿಲ್ಲ ಮಹಿಳೆಯರಿಗಾಗಿ ಅಂಥೇಳಿ, ಮಕ್ಕಳಿಗಾಗಿ ಮಹಿಳೆಯರಿಗಾಗಿ ಎಂದೂ ಬಜೆಟ್ ಅವ್ರು ನೀಡಿಲ್ಲ. ಈ ಫಸ್ಟ್ ಟೈಮ್ ಅವ್ರು ನರೇಂದ್ರ ಮೋದಿ ಅವರು ಕೊಟ್ಟಿದ್ದಕ್ಕೆ ತಾವೆಲ್ಲ ಏನೇನೋ ಮಾತಾಡ್ಬೋದು, ಸರಿಯಲ್ಲ. ಮಹಿಳೆಯರು ಎಷ್ಟು ಒಕ್ಕಲ್ತನದಲ್ಲಿ, ಆಮೇಲೆ ಕೈಗಾರಿಕೆ ಕೆಲಸದಲ್ಲಿ, ಇವು ಹೊಲಿಗೆ ಕೆಲಸದಲ್ಲಿ ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ. ಅವರಿಗಾಗಿ ನಮ್ಮ ಸೋನಿಯಾ ಮೇಡಮ್ ಅವರು ಒಂದು ದಿವಸನೂ ಬಜೆಟನ್ನು ಮಾಡಿಲ್ಲ, ಅವ್ರಿಗಾಗಿ ಸಹಾಯಧನನೂ ಕೊಟ್ಟಿರೋದಿಲ್ಲ. ಈಗ ನಮ್ಮ ನರೇಂದ್ರ ಮೋದಿಯವರು ಮಹಿಳೆಯರಿಗಾಗಿ ಮತ್ತು ರೈತರಿಗಾಗಿ, ಸೈನಿಕರಿಗಾಗಿ, ನಾವು ಸ್ವತಂತ್ರ ಕಾಲದಲ್ಲಿರೋದು, ಆ ಸೈನಿಕರು ನಮ್ಮ ಭೇಟಿಯಾಗಿ ಏನು ಹೇಳ್ತಾರೆ, ನಮಗೆ ಇಷ್ಟು ಅನುಕೂಲ ಮಾಡ್ಯಾರ, ಆಮೇಲೆ ನಮಗೆ ಪೆನ್ಷನ್ ಹೆಚ್ಚು ಮಾಡಿದ್ದಾರೆ, ನಮಗೆ ಉಟ್ಕೊಳ್ಳೋಕೆ ಡ್ರೆಸ್ ಗಿಸ್ಸೂ ಮನೆತನ ಕಟ್ಟು ಕಳಿಸ್ಲಾಕತ್ತಾರೆ ಅಂಥೇಳಿ ಅವರಿಗೆ ಆಶೀರ್ವಾದವನ್ನು ಮಾಡಕತ್ತಿದ್ದಾರೆ ನರೇಂದ್ರ ಮೋದಿ ಅವರಿಗೆ. ಇನ್ನೊಂದು ಟೈಮ್ ಇದ್ದರೆ ನರೇಂದ್ರ ಮೋದಿಯವರು ಮುಂದಿನ ಚುನಾವಣೆಯಲ್ಲೂ ಅವರು ಆರಿಸಿ ಬರಲೆಂದು ನಾವು ದೇವರಲ್ಲಿ ಕೇಳಿಕೊಳ್ಳುತ್ತೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ಗಳನ್ನು ನಿಮ್ಮ ಮೊಬೈಲಿನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು.